ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಖಾಸಗಿತನ ಅನ್ನೋದು ಇವತ್ತು ನಮ್ಮಲ್ಲಿ ಯಾರಿಗೂ ಇಲ್ಲ. ಅರೆ, ನನ್ನ ಖಾಸಗಿ ಬದುಕು ನನಗೆ ಸೇರಿದ್ದು ಅದು ಬೇರೆಯವರಿಗೆ ಹೇಗೆ ಗೊತ್ತಾಗುತ್ತೆ? ಅಕಸ್ಮಾತ್ ನೀವೇನಾದರೂ ಮೊಬೈಲ್ ಬಳಸ್ತಾ ಇದ್ದರೆ, ಅಂತರ್ಜಾಲ ಬಳಸ್ತಾ ಇದ್ದರೆ, ಫೇಸ್ಬುಕ್ ಬಳಸ್ತಾ ಇದ್ದರೆ, ವಾಟ್ಸಪ್ ಬಳಸ್ತಾ ಇದ್ದರೆ, ನಿಮ್ಮ ಎಲ್ಲ ಚಟುವಟಿಕೆಗಳು ಎಲ್ಲೋ ಒಂದು ಕಡೆ ದಾಖಲಾಗ್ತಾ ಇರುತ್ತೆ. ಅದನ್ನು ಗ್ರಹಿಸೋದು ಬಹಳ ಸುಲಭ. ಅಮೆರಿಕದ ಒಂದು ಶಾಲೆ, ಓರ್ವ ವಿದ್ಯಾರ್ಥಿನಿ, 8 ವರ್ಷದ ವಯಸ್ಸು ಅವಳಿಗೆ ಕೆಲವು ಉಡುಗೊರೆಗಳನ್ನು ಕಳಿಸ್ತಂತೆ ಒಂದು ಕಂಪನಿ. ಆ ಕಂಪನಿಯ ಹೆಸರು ಟಾರ್ಗೆಟ್ ಅಂತ. ಏನು ಉಡುಗೊರೆ ಕಳಿಸ್ತು ಅಂತ ಹೇಳ್ತಂದರೆ, ಬೇಬಿ ಪೌಡರ್, ಟವೆಲ್, ಹಾಲಿನ ಪೌಡರ್, ಗಿಲಿಗಿಲಿ ಆಟಿಕೆ, ಫೀಡಿಂಗ್ ಬಾಟಲ್ ಇತ್ಯಾದಿಗಳನ್ನೆಲ್ಲ ಕಳಿಸ್ತಂತೆ. ಅವರಪ್ಪ ನೋಡಿ ಕೆಂಡಾಮಂಡಲವಾಗಿ, ಅವಳಿನ್ನೂ 8 ವರ್ಷದ ಹುಡುಗಿಯವಳು, ಅವಳಿಗೆ ನೀವು ಓರ್ವ ಗರ್ಭಿಣಿ ಅಥವಾ ಬಾಣಂತಿಗೆ ಕೊಡಬಹುದಾದಂಥ ಉಡುಗೊರೆಗಳು ಏನಿವೆ ಅವನ್ನೆಲ್ಲ ಕಳಿಸ್ಕೊಟ್ಟಿದ್ದೀರಲ್ಲ, ಇದು ಸರಿಯೇ ಅಂತ ಹೇಳಿ ದೊಡ್ಡ ಪ್ರಮಾಣದ ಒಂದು ರಂಪವನ್ನು ಮಾಡಿದಾಗ ಆ ಸಂಸ್ಥೆ ಕ್ಷಮೆಯನ್ನು ಯಾಚಿಸುತ್ತೆ. ನಮ್ಮಿಂದ ತಪ್ಪಾಗಿದೆ, ಇನ್ನು ಮುಂದೆ ಹಾಗಾಗೋಲ್ಲ ಅಂತ ಕಳಿಸ್ಕೊಡುತ್ತೆ. ಇದಾಗಿ 2 ತಿಂಗಳಾಗುತ್ತೆ. ಹುಡುಗಿಯ ತಂದೆ ಮತ್ತೆ ಅದೇ ಕಂಪನಿಗೆ ಬರ್ತಾನೆ. ಬಂದು ಕ್ಷಮೆಯನ್ನು ಕೇಳ್ತಾನೆ. ಹೌದು, ನೀವು ಗ್ರಹಿಸಿದ ಹಾಗೆ ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ. ಅದು ನನಗೆ ಗೊತ್ತಿಲ್ಲ. ನನಗೇ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವು ನನ್ನ ಮಗಳ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ, ವೈದ್ಯಕೀಯ ಪರೀಕ್ಷೆಯನ್ನೂ ಮಾಡದೆ, ಆಕೆಯ ದೇಹ ಪರೀಕ್ಷೆಯನ್ನೂ ಮಾಡದೆ, ಆಕೆ ಗರ್ಭಿಣಿ ಆಗಿದ್ದಾಳೆ ಅನ್ನೋ ವಿಚಾರ ಯಾವುದೋ ಒಂದು ಸಂಸ್ಥೆಗೆ ಗೊತ್ತಾಯಿತು ಅಂದರೆ ಹೇಗೆ ಗೊತ್ತಾಯಿತು ಅನ್ನೋ ಒಂದು ಕುತೂಹಲ ನಮಗೆ ಬರುತ್ತೆ. ಅವಳು ಗೂಗಲ್ನಲ್ಲಿ ಏನು ಹುಡುಕಿದ್ದಾಳೆ, ಫೇಸ್ಬುಕ್ಕಲ್ಲಿ ಯಾರ ಜೊತೆ ಚರ್ಚೆ ಮಾಡಿದ್ದಾಳೆ, ಯಾವ ವಿಷಯ ಚರ್ಚೆ ಮಾಡಿದ್ದಾಳೆ, ಇನ್ಸ್ಟಾಗ್ರಾಮ್ ಮೂಲಕ ಏನೇನು ಕಳಿಸಿದ್ದಾಳೆ, ಏನೇನು ಮಾಹಿತಿಯನ್ನು ಪಡೆದಿದ್ದಾಳೆ, ಮಾಲ್ಗಳಿಗೆ ಹೋದಾಗ ಯಾವ ವಸ್ತುಗಳನ್ನು ನೋಡಿ ಪರೀಕ್ಷಿಸಿ ಮುಟ್ಟಿ ಕೊಂಡ್ಕೊಳ್ಳೋಣ ಬೇಡವಾ ಅನ್ನೋ ಒಂದು ಸಂದಿಗ್ಧತೆಯನ್ನು ತೋರಿದ್ದಾಳೆ. ಈ ಎಲ್ಲ ಮಾಹಿತಿ ಅಲ್ಲಿರ್ತಕ್ಕಂಥ ಕ್ಯಾಮ್ರಾಗಳು ಒಂದು ಕಡೆ ಸಂಗ್ರಹ ಆಗ್ತಾ ಇದೆ. ಹೀಗೆ ಸಂಗ್ರಹ ಆಗೋದಿದೆಯಲ್ಲ, ಇದನ್ನು ಡೇಟಾ ಅಂತ ಕರೀತಾರೆ. ಆ ಡೇಟಾ ಸಹಾಯದಿಂದ ನಿಮ್ಮ ಸಮಗ್ರ ಜಾತಕವನ್ನು ಹೇಳೋದು ಬಹಳ ಸುಲಭ. ಡೇಟಾ ದೇವರು ಬಂದಾಯಿತು ಅಂತ ಹೇಳ್ತಾರೆ ಗುರುರಾಜ್ ಎಸ್ ದಾವಣಗೆರೆ ಅವರು. ಡೇಟಾ ನಮಗೆ ವೈಯಕ್ತಿಕ ಬದುಕು ಅನ್ನೋದು ಇಲ್ಲವೇ ಇಲ್ಲ ಎನ್ನುವ ರೀತಿಯಲ್ಲಿ ಹೇಗೆ ಅನೇಕ ಸಂಸ್ಥೆಗಳು ನಮ್ಮ ಬಗ್ಗೆ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾರೆ, ಹೇಗೆಲ್ಲ ಬಳಸ್ತಾರೆ, ಹೇಗೆಲ್ಲ ಮಾರ್ಕೋತಾರೆ, ಲೆಕ್ಕವೇ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಮಾಲ್ಗೆ ಹೋಗಿ ಒಂದು ವಸ್ತುವನ್ನು ನೀವು ಕಂಡುಕೊಂಡ್ರೆ ಆ ವಸ್ತು ನಿಮಗೆ ಇಷ್ಟ ಅಂತ ಅನ್ನಿಸ್ದಾಗ ಅದರ ಬಗ್ಗೆ ಪದೇ ಜಾಹೀರಾತುಗಳು ಬರ್ತಾ ಇರುತ್ತೆ. ಫೇಸ್ಬುಕ್ಕಲ್ಲಿ ಇದು ಸಾಮಾನ್ಯ. ಯಾವುದೋ ಒಂದು ವಸ್ತುವನ್ನು, ಒಂದು ಪೌಡರ್ ಬಗ್ಗೆ ಪರೀಕ್ಷೆ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, 10 ಕಂಪನಿಗಳು ತಮ್ಮ ಪೌಡರ್ ಜಾಹೀರಾತನ್ನು ನಿಮಗೆ ಕಳಿಸೋಕೆ ಶುರು ಮಾಡುತ್ತೆ, ಒಂದರ ಹಿಂದೆ ಒಂದು. ಹೇಗೆ ಗೊತ್ತಾಯಿತು ನೀವು ಪೌಡರ್ ಹುಡುಕಿದ್ದೀರಿ ಅಂತ? ಅದು ಡೇಟಾ. ಆ ಡೇಟಾ ಅನ್ನೋದು ಇವತ್ತು ನಮ್ಮ ಬದುಕನ್ನು ನಿಯಂತ್ರಿಸುವ ನಿಜವಾದ ದೇವರು ಆಗಿದ್ದಾರೆ. ಗುರುರಾಜ್ ಎಸ್ ದಾವಣಗೆರೆ ಅವರು ಬರೆದಂಥ ಈ ಒಂದು ಪುಸ್ತಕದಲ್ಲಿ ವಿಜ್ಞಾನ ಇವತ್ತು ಹೇಗೆ ನಮ್ಮ ಖಾಸಗಿ ಬದುಕನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ, ಏನೆಲ್ಲ ಮುಂದೆ ನಡೆಯಲಿದೆ, ಈ ಬಗ್ಗೆ 12 ಅಧ್ಯಾಯಗಳಲ್ಲಿ ಸೊಗಸಾದ ಪುಸ್ತಕವನ್ನು ಬರೆದಿದ್ದಾರೆ. ದಯವಿಟ್ಟು ಒಮ್ಮೆ ಓದಿ, ಭವಿಷ್ಯ ಹೇಗಿರಬಹುದು ಅನ್ನೋ ಕಲ್ಪನೆ ನಮಗೆ ಸಿಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರೂಪಾ ಪರಮೇಶ್.
ನಾನು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಿಂದ ಬಂದಿದ್ದೇನೆ. ನಾನು ಅರಸೀಕೆರೆ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಪದಬಂಧ ಬಿಡಿಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ರೂಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಮುನಿರಾಜು ಟಿ.ಡಿ. ನಾನು ತೋಟಗೆರೆ ಗ್ರಾಮ, ಬೆಂಗಳೂರು ಉತ್ತರ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ರೈಲ್ವೆ ಗೊಲ್ಲಹಳ್ಳಿ ಅಂಚೆ, ದಾಸನಪುರ ಹೋಬಳಿ, ಇಲ್ಲಿಂದ ನಾನು ಬಂದಿರುವೆ. ನಾನು ಮೂಲತಃ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಶಾಂತಿನಿಕೇತನ ಶಾಲೆ, ಭದ್ರಪ್ಪ ಬಡಾವಣೆ. ನನ್ನ ಹವ್ಯಾಸಗಳು ಕ್ರೀಡೆ ಮತ್ತು ಕಥೆಗಳನ್ನು ಓದುವುದು. ಸಂತೋಷ ಮುನಿರಾಜು, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ನಾನು ಬಸವೇಶ್ವರನಗರದಿಂದ ಬಂದಿದ್ದೇನೆ. ನಾನು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೇನೆ. ನನ್ನ ಹವ್ಯಾಸಗಳಂದರೆ ಸುಡುಕೋ, ಬಿಡಿಸೋದು, ತಟ್ಟಂತ ಹೇಳಿ ನೋಡುವುದು. ಪೂರ್ಣಿಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಸಂಗೀತಗಾರರು, ಹಾಸ್ಯ ಪ್ರಸಂಗಗಳು. ಎಸ್ ಶಶಿಧರ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. 2017ರ ICC ಮಹಿಳಾ ವಿಶ್ವಕಪ್ ಕ್ರಿಕೆಟ್ನ ಒಂದು ಸರಣಿಯಲ್ಲಿ 409 ರನ್ ಪಡೆದು ಮಿಥಾಲಿ ರಾಜ್ ದಾಖಲೆಯನ್ನು ಮಾಡಿದ್ದರು. ಅದನ್ನು ಈಗ ಯಾರು ಮುರಿದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಜೆಮಿಮಾ ರಾಡ್ರಿಕ್ಸ್, ಹರ್ಮನ್ಪ್ರೀತ್ ಕೌರ್, ಸ್ಮೃತಿ ಮಂಧಾನ, ಶಫಾಲಿ ವರ್ಮಾ. ಮೊದಲಿಗೆ ರೂಪ, ಆನಂತರ ಮುನಿರಾಜು. ಶಫಾಲಿ ವರ್ಮಾ. ಆಯ್ಕೆ 4. ಮುನಿರಾಜು. ಜೆಮಿಮಾ ರೋಡ್ರಿಗಸ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸ್ಮೃತಿ ಮಂಧಾನ ಆಗಿತ್ತು. ಮಿಥಾಲಿ ಅವರು 9 ಇನ್ನಿಂಗ್ಸಲ್ಲಿ 409 ರನ್ ಹೊಡೆದರೆ, ಸ್ಮೃತಿ ಅವರು 9 ಇನ್ನಿಂಗ್ಸಲ್ಲಿ 434 ರನ್ ಹೊಡೆದು ಅವರ ದಾಖಲೆಯನ್ನು ಮುರಿತಾರೆ. ಹಾರಲಾಗದ ನೊಣ. ಸಂಧ್ಯಾ ಹೊನಗುಂಟೀಕರ್ ಬರೆದಂಥ ಪುಸ್ತಕ. ಪ್ರಶ್ನೆ. ವಿಶ್ವದ ಮೊದಲ 10 ಸಂತೃಪ್ತ ದೇಶಗಳಲ್ಲಿ 6ನೆಯ ಸ್ಥಾನದಲ್ಲಿ ಕಾಸ್ಟರಿಕಾ ಇದೆ. ಇದು ನಾರ್ಡಿಕ್ ದೇಶವಲ್ಲ, ಆದರೂ ಜನ ಸಂತೃಪ್ತಿಯಲ್ಲಿ ಮುಂದಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆಗೆ ಆಯ್ಕೆಗಳು ಉಂಟು ನಮ್ಮಲ್ಲಿ. ಘನಿಷ್ಠ ಕುಟುಂಬ, ಅತ್ಯುತ್ತಮ ಪಿಂಚಣಿ. ಜೀವಪರ ಅನುಕೂಲತೆಗಳು, ಅತ್ಯುತ್ತಮ ಶಿಕ್ಷಣ. ಅತ್ಯುತ್ತಮ ಆರೋಗ್ಯ ಮತ್ತು ಶಿಕ್ಷಣ. ಎಲ್ಲವೂ. ಮೊದಲಿಗೆ ಬಜರೊತ್ತಿದ್ದಾರೆ ರೂಪ, ಆನಂತರ ಪೂರ್ಣಿಮಾ. ಆಪ್ಷನ್ 4 ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ಪೂರ್ಣಿಮಾ? ಮೂರನೇದು ಸರ್. ಮೂರನೇದು ಅತ್ಯುತ್ತಮ ಆರೋಗ್ಯ ಮತ್ತು ಶಿಕ್ಷಣ ಅಂತ ಹೇಳ್ತಾರೆ. ಉತ್ತರವನ್ನು ನೋಡೋಣ. ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ರೂಪ ಈ ಉತ್ತರ ಕೊಟ್ಟಿದ್ದಾರೆ. ಹಾರಲಾಗದ ನೊಣ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈ ಎಲ್ಲ ಅಂಶಗಳ ಜೊತೆ ಬಹಳ ಮುಖ್ಯವಾದ ಅಂಶ ಅಂದರೆ ಈ ದೇಶದಲ್ಲಿ ಮಿಲಿಟರಿ ಇಲ್ಲ. ನಮ್ಮ ದೇಶದ ಬಹಳಷ್ಟು ಹಣವನ್ನು ಮಿಲಿಟರಿಗಾಗಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಹಾಗೆ ಬಹಳಷ್ಟು ದೇಶಗಳು ಮಿಲಿಟರಿಗಾಗಿ ಹಣ ಖರ್ಚು ಮಾಡ್ತಾ ಇರೋದರಿಂದ ಜನಸಾಮಾನ್ಯರಿಗೆ ಅಗತ್ಯ ಅನುಕೂಲತೆಗಳನ್ನು ಮಾಡಿಕೊಡೋಕ್ಕಾಗ್ತಾ ಇಲ್ಲ. ಆದರೆ ಇಲ್ಲಿ ಮಿಲಿಟರಿ ಇಲ್ಲವಂತೆ. ಜನಸಂಖ್ಯೆ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಬರೀ 50 ಲಕ್ಷ ಅಂತೆ. ಬಡತನದ ಕೆಳಗಿನ ರೇಖೆಯಲ್ಲಿ ಒಂದಷ್ಟು ಜನ ಇದ್ದರೂ ಸಹ ಹೆಣ್ಣಿಗೆ ಅಪಾರ ಗೌರವ ನೀಡಿ ಗಂಡು ಹೆಣ್ಣಿನ ನಡುವೆ ಯಾವುದೇ ಭೇದ ಭಾವ ಇಲ್ಲ ಅಂತ ಪರಿಗಣಿಸ್ತಾ ಇರೋ ಕಾರಣ ಕೌಟುಂಬಿಕ ಸಮಸ್ಯೆಗಳೇ ಇಲ್ಲವಂತೆ. ಹಾಗಾಗಿ ಅವರು ಸಂತೃಪ್ತರು ಅಂತ ಹೇಳುತ್ತೆ ಸಂಖ್ಯೆ. ಜೀವನಯಾನ. ಡಾಕ್ಟರ್ ಜಮುನಾರಾಣಿ ವಿ ಮಿರ್ಲೆ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ. ಸಲ್ತನೇತ್ ಎ ಖುದಾದತ್, ದೈವದತ್ತ ಸಾಮ್ರಾಜ್ಯ ಎನ್ನುವ
ಅರ್ಥ, ಈ ಅರ್ಥದಲ್ಲಿ ಯಾರು ತಮ್ಮ ರಾಜ್ಯವನ್ನು ಕರೆದುಕೊಂಡರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಹೈದರ್ ಟಿಪ್ಪು, ಇಬ್ರಾಹಿಂ ಶಾ, ಮೀರ್ ಕಮರುದ್ದೀನ್ ಖಾನ್ ಅಸಫ್ ಝಾ, ಇಬ್ರಾಹಿಂ ಲೂಧಿ. ಮೊದಲಿಗೆ ರೂಪ, ಆನಂತರ ಮುನಿರಾಜು. ಆಪ್ಷನ್ 3. ಆಪ್ಷನ್ 3 ಮೀರ್ ಕಮರುದ್ದೀನ್ ಖಾನ್ ಅಸಫ್ ಝಾ ಅಂತಿದ್ದಾರೆ. ಮುನಿರಾಜು. ಆಯ್ಕೆ 1 ಹೈದರ್ ಟಿಪ್ಪು ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಹೈದರ್ ಟಿಪ್ಪು ಉತ್ತರ ಸರಿಯಾಗಿದೆ. ಜೀವನಯಾನ ಈ ಒಂದು ಪುಸ್ತಕವನ್ನು ಮುನಿರಾಜು ಅವರಿಗೆ ಕೊಟ್ಟಿದ್ದೇವೆ. 1761ರಿಂದ 1799ರವರೆಗೆ ಇವರಿಬ್ಬರು ಮೈಸೂರು ಸಂಸ್ಥಾನವನ್ನು ಆಳ್ತಾರೆ. ಆನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಆಡಳಿತಕ್ಕೆ ಬರ್ತಾರೆ. ಇದು ದೈವದತ್ತವಾದ ಸಾಮ್ರಾಜ್ಯ ಅಂತ ಅವರು ಕರ್ಕೋತಾರೆ. ಆದರೆ ವಾಸ್ತವತೆ ಏನಾಗಿತ್ತು ಅದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಮಾಯೆ ಎನ್ನುವ ಕಾದಂಬರಿ ಆಶಾ ರಘು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, 4000 ವರ್ಷಗಳ ಹಿಂದಿನ ದಿಲ್ಮನ್ ನಾಗರಿಕತೆ ಇದನ್ನು ಯಾವ ದೇಶದಲ್ಲಿ ಪತ್ತೆ ಹಚ್ಚಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಇಟಲಿ, ಕುವೈಟ್. ಹೇಳಿ ಮುನಿರಾಜು. ಇಟಲಿ ಆಯ್ಕೆ 3. ಪೆರು ಆಯ್ಕೆ 4. ಪೆನಾಂಗ್. ಎರಡನೇದಾಗಿ ರೂಪ. ಪೆರು ಅಂತಿದ್ದಾರೆ. ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕುವೈತ್ ಆಗಿತ್ತು. ಕುವೈತ್ ಹತ್ತಿರ ಫೈಲಾಕಾ ಅಂತ ಒಂದು ದ್ವೀಪ. ಆ ದ್ವೀಪದಲ್ಲಿ ಈ ನಾಗರಿಕತೆ ಕಂಡು ಬಂದಿದೆಯಂತೆ. ಈ ದಿಲ್ಮನ್ ನಾಗರಿಕತೆ ಅನ್ನೋದು ಕೇವಲ ಕುವೈತ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು ಸೌದಿ ಅರೇಬಿಯಾ, ಬಹರೈನ್, ಕತಾರ್, ಓಮನ್ ಈ ಎಲ್ಲ ದೇಶಗಳಲ್ಲಿ ವ್ಯಾಪಿಸಿತ್ತು. ಮೆಸೊಪೊಟೋಮಿಯನ್ ಸಂಸ್ಕೃತಿ ಇದ್ದಂಥ ಕಾಲದಲ್ಲಿ ದಿಲ್ಮನ್ ನಾಗರಿಕತೆಯೂ ಇತ್ತು. ಅವರು ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನರ ಜೊತೆ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿದ್ದರು. ಈ ಎಲ್ಲದಕ್ಕೂ ಈಗ ಒಂದೊಂದಾಗಿ ಮಾಹಿತಿ ದೊರೀತಾ ಇದೆ. ರಾಗಿ ತಿಂದವರು ನಿರೋಗಿ ಅಂತ ಹೇಳ್ತಾರೆ. ಜಿ ಕೃಷ್ಣ ಪ್ರಸಾದ್ ಅವರು ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಮುಂ, ವಿ, ಲಿ, ಯು, ಹಾ. ಹೇಳಿ ರೂಪ. ಮುಂಜಾವಿನಲ್ಲಿ ವಾಯುವಿಹಾರ ಅಂತಿದ್ದಾರೆ. ಮುನಿರಾಜು ಮತ್ತು ಪೂರ್ಣಿಮಾ ಸರಿ ಇರಬಹುದಾ? ಸರಿ ಇರಬಹುದು. ಉತ್ತರವನ್ನು ನೋಡೋಣ. ಮುಂಜಾವಿನಲ್ಲಿ ವಾಯುವಿಹಾರ ಉತ್ತರ ಸರಿಯಾಗಿದೆ. ರಾಗಿ ತಿಂದವರು ನಿರೋಗಿ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ರೂಪಾ ಅವರಿಗೆ. ಈಗ ನಮ್ಮ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯ ಮಾಡಿಕೊಡುವಂಥ ಒಂದು ಅಪರೂಪದ ಕೃತಿ TG ಶ್ರೀನಿಧಿ ಬರೆದಂಥ 101 ನೆನಪು ನ್ಯೂರಾನಿನಿಂದ ಎನ್ನುವ ಅಪರೂಪದ ಪುಸ್ತಕ. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 72 ಕೂಡು 27, 82 ಕಳೆ 15, 20 ಗುಣಿಸು 12, 150 ಭಾಗಿಸು 15. ಬಜರ್ ಒತ್ತಿದ್ದಾರೆ ಪೂರ್ಣಿಮಾ ಅವರು. ಅಂತಿಮ ಉತ್ತರವನ್ನು ಕೇಳೋಣ. ಸರ್ 416. 416 ಸರಿ ಇದೆಯಾ? ಹಾಂ, ಹೇಳಿ ರೂಪ ಅವರೇ. ಅದೇ ಉತ್ತರ ಸರ್. ಅದೇ ಉತ್ತರ ಅಂತಿದ್ದಾರೆ. ಮುನಿರಾಜು. ಅದೇ ಉತ್ತರ ಸರ್. ಅದೇ ಉತ್ತರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 99, 67, 240, 10 ಎಲ್ಲವನ್ನು ಕೊಡ್ತಂದರೆ 4, 1, 6 ಬಂದಿದೆ. ಪೂರ್ಣಿಮಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. 101 ನೆನಪು ನ್ಯೂರಾನಿನಿಂದ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಪೂರ್ಣಿಮಾ ಅವರಿಗೆ. ಸಾಧನ ಸಂಚಯ ಪ್ರಪ್ರಥಮ ಸಾಧಕಿಯರ ಯಶೋಗಾಥೆ. ಗೌರವ ಸಂಪಾದಕರು ಬಾವೆಂ ಶೇಷ.
ಪ್ರಧಾನ ಸಂಪಾದಕರು ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ. ಪ್ರಶ್ನೆಯನ್ನು ನೋಡೋಣ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ರೇಬಾಕಾಂತ್ ಮಹಾಂತ, ರಾಮಾದರ್ಶ್ ಮಿಶ್ರಾ, ಸಜ್ಜನ್ ಭಜಂಕ, ಆರ್.ಜಿ. ಚಂದ್ರಮೋಹನ್. ಮೊದಲಿಗೆ ರೂಪಾ, ಆನಂತರ ಮುನಿರಾಜು. ಆಯ್ಕೆ 1. ಆಯ್ಕೆ 1 ರೇಬಾಕಾಂತ್ ಮಹಾಂತ. ಹೌದಾ? ಹಾಂ, ಹೇಳಿ ಮುನಿರಾಜು. ಸಜ್ಜನ್ ಭಜಂಕ. ಸಜ್ಜನ್ ಭಜಂಕ ಆಯ್ಕೆ 3. ಉತ್ತರವನ್ನು ನೋಡೋಣ. ರೇಬಾಕಾಂತ್ ಮಹಾಂತ ಉತ್ತರ ಸರಿಯಾಗಿದೆ. ಸಾಧನ ಸಂಚಯ ಈ ಒಂದು ಪುಸ್ತಕವನ್ನು ರೂಪಾ ಅವರಿಗೆ ಕೊಟ್ಟಿದ್ದೇವೆ. ಪದ್ಮಶ್ರೀ ಗೌರವ ದೊರೆತಿದೆ ರೇಬಾಕಾಂತ್ ಮಹಾಂತ ಅವರಿಗೆ ಈ ವರ್ಷ. ಇವರು ಅಸ್ಸಾಂ ರಾಜ್ಯಕ್ಕೆ ಸೇರಿದವರು. ಅಸ್ಸಾಮಲ್ಲಿ ಸತ್ತರಿಯಾ ಅಂತ ಒಂದು ನೃತ್ಯ ಕಲೆ ಉಂಟು. ಆ ಕಲೆಯಲ್ಲಿ ಇವರು ಬಹಳ ಪ್ರಸಿದ್ಧರು. ಈ ನೃತ್ಯದಲ್ಲಿ ಬಳಸುವಂಥ ಬಿದಿರಿನಿಂದ ಮಾಡಿದ ಮುಖವಾಡಗಳು ಉಂಟು. ಆ ಮುಖವಾಡಗಳ ತಯಾರಿಕೆಯಲ್ಲಿ ಇವರು ಅದ್ಭುತವಾದ ಸಾಮರ್ಥ್ಯವನ್ನು ತೋರಿದ್ದಾರಂತೆ. ಹಾಗಾಗಿ ಇವರಿಗೆ ಪದ್ಮಶ್ರೀ ಗೌರವ ಈ ವರ್ಷ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಕೌದಿಯೊಳಗಿನ ಕನಸುಗಳು ಕಥಾ ಸಂಕಲನ. ಮಂಗಳಾ ಪ್ರಸಾದ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರೋ, ನೀ, ಓ ಹೇಳಿಮ್ಮ. ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿ. ಪ್ರಶ್ನೆಯನ್ನು ಓದೋಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದಾರೆ ಮುನಿರಾಜು ಹಾಗೂ ಪೂರ್ಣಿಮಾ. ಉತ್ತರ ಸರಿ ಇರಬಹುದಾ? ಸರಿ ಇದೆ ಸರ್. ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಪರೀಕ್ಷೆ ಮಾಡಿಬಿಡೋಣ. ರೋಗ ನಿರೋಧಕ ಶಕ್ತಿ ಉತ್ತರ ಸರಿಯಾಗಿದೆ. ರೂಪಾ ಅವರಿಗೆ ಕೌದಿಯೊಳಗಿನ ಕನಸುಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಕೊಡೋಕ್ಕೆ ಸಿದ್ಧವಾಗಿದ್ದೇವೆ 3 ಪುಸ್ತಕಗಳನ್ನು. ಪದಬಂಧ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಸಂಪ್ರದಾಯವನ್ನು ಪರಿಪಾಲಿಸುವವನು, ನಡೆಯುವುದು, ವಂಗದೇಶದ ಸಂಬಾರ ಪದಾರ್ಥ. ಬಜರ್ ಒತ್ತಿದ್ದಾರೆ ರೂಪಾ. 1 ಉತ್ತರ. ಆಚಾರವಂತ. ಆಚಾರವಂತ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮಳೆಗಾಲದ ಅತಿಥಿಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ನಡೆಯುವುದು. ಇಲ್ಲ, ಅವರಿಗೆ ಅವಕಾಶ ಅವ್ರು ಕೊಡಲಿಲ್ಲ ಅಂದರೆ ನಿಮ್ಮನ್ನು ಕೇಳ್ತೇನೆ. ಹೇಳಿ ರೂಪಾ ಅವರೇ. ನಡೆಯುವುದು ತಮಗೆ ಗೊತ್ತಿಲ್ಲ ಅಂದರೆ ಪೂರ್ಣಿಮಾ ಅವ್ರನ್ನ ಕೇಳ್ತೇನೆ. ಪೂರ್ಣಿಮಾ. ಸಂಚಾರ. ಉತ್ತರವನ್ನು ನೋಡೋಣ. ಸಂಚಾರ ಉತ್ತರ ಸರಿಯಾಗಿದೆ. ಇನ್ನೊಂದಿಷ್ಟು ಪ್ರಾಣೇಶ್ ರಾವ್ ಬರೆದಂತಹ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ ಅನ್ನೋಷ್ಟರಲ್ಲಿ 2 ಬಜರ್ ಒತ್ತಿದ್ದಾರೆ ರೂಪಾ ಮತ್ತು ಪೂರ್ಣಿಮಾ ಅವರು. ರೂಪಾ ಅವರೇ. ಲವಂಗ. ಪೂರ್ಣಿಮಾ. ಲವಂಗ. ಉತ್ತರವನ್ನು ನೋಡೋಣ. ಲವಂಗ ಉತ್ತರ ಸರಿಯಾಗಿದೆ. ಜ್ಯೋತಯ್ಯನ ಬಿದಿರು ಬುಟ್ಟಿ ಎನ್ನುವ ಒಂದು ಕಥೆಗಳ ಪುಸ್ತಕ ಕೊಟ್ಟಿದ್ದೇನೆ ರೂಪಾ ಅವರಿಗೆ. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ರೂಪಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಎಂಜಲ ಕೈಯಲ್ಲಿ ಕಾಗೆ ಓಡಿಸದಿರು ಎಂಬ ನುಡಿಗಟ್ಟಿನ ಅರ್ಥವೇನು? ಜಿಪುಣ, ನಿಪುಣ? ಜಿಪುಣ. ಮುಂದಿನ ಪ್ರಶ್ನೆ: ದಪ್ಪ ಕಂಬಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೊಂಗಡಿ, ಗುಂಗಾಡು? ಗೊಂಗಡಿ. ಮುಂದಿನ ಪ್ರಶ್ನೆ: ದ್ರೌಪದಿಯು 1 ವರ್ಷ ಕಾಲ ಒಬ್ಬೊಬ್ಬ ಪಾಂಡವರೊಡನೆ ಇರಬೇಕೆಂದು ಯಾರು ಸೂಚಿಸಿದರು? ವ್ಯಾಸರು, ನಾರದರು? ವ್ಯಾಸರು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೊಜ್ಜಕ್ಕಿಲ್ಲದ ಕುಂಬಳಕಾಯಿ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಮಡಕೆಯಲ್ಲಿ ಕುಡಿಕೆ, ಕುಡಿಕೆಯಲ್ಲಿ ಸಾಗರ? ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಜಿಪುಣ ಸರಿಯಾಗಿದೆ. 2 ಉತ್ತರ. ಗೊಂಗಡಿ ಸರಿಯಾಗಿದೆ.
3 ಉತ್ತರ. ಇದನ್ನು ನಾರದರು ಸೂಚಿಸ್ತಾರೆ. ಮುಂದಿನ ಪ್ರಶ್ನೆಗೆ ಉತ್ತರ ನೋಡೋಣ. ಭುಜಕ್ಕಿಲ್ಲದ ಕುಂಬಳಕಾಯಿ ಬಾಯಾರಿಕೆಗೆ ಇಲ್ಲದ ಮಜ್ಜಿಗೆಗೆ ಸಮ ಅಂತ ಹೇಳ್ತಾರೆ ಹಿರಿಯರು. 5ನೇ ಪ್ರಶ್ನೆಗೆ ಉತ್ತರ, ಇದು ಎಳನೀರು ಅಥವಾ ತೆಂಗು ಸರಿಯಾದ ಉತ್ತರ ಆಗುತ್ತೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮುನಿರಾಜು ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹರಟೆ ಕೊಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ವ್ಯರ್ಥ ಮಾಡು, ರಂಜಕ ಮಾತು. ವ್ಯರ್ಥ ಮಾತು, ರಂಜಕ ಮಾತು, ವ್ಯರ್ಥ ಮಾತು. ಮುಂದಿನ ಪ್ರಶ್ನೆ. ಅಳಿಲು ಸೇವೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹಿರಿಯ ಸೇವೆ, ಕಿರಿಯ ಸೇವೆ? ಕಿರಿಯ ಸೇವೆ. ಮುಂದಿನ ಪ್ರಶ್ನೆ. ದ್ರೌಪದಿಯ ಅಕ್ಷಯಾಂಬರ ಪ್ರಕರಣದ ಭಾಗ ಮೂಲವೋ ಇಲ್ಲ ಪ್ರಕ್ಷಿಪ್ತವೋ? ಅಂದರೆ ವ್ಯಾಸ ಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಈ ಅಕ್ಷಯಾಂಬರ ಪ್ರಕರಣ ಬರೆದಿದ್ದಾರಾ ಇಲ್ವಾ ಅಂತ ತಿಳ್ಕೋಬೇಕಾಗಿದೆ. ಮೂಲದಲ್ಲಿದೆ, ಮೂಲದಲ್ಲಿ ಇಲ್ಲ. ಮೂಲದಲ್ಲಿ ಇಲ್ಲ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಪಕಾರ ಮಾಡದಿದ್ದರೂ ಸರಿ, ಅಪಕಾರವನ್ನು ಮಾಡಬಾರದು. ಅಪಕಾರವನ್ನು ಮಾಡಬೇಡ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಚಿಪ್ಪುಂಟು ಆಮೆಯಲ್ಲ, ಜುಟ್ಟುಂಟು ಋಷಿಯಲ್ಲ, 3 ಕಣ್ಣುಂಟು ಮುಕ್ಕಣ್ಣನಲ್ಲ. ತೆಂಗಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹರಟೆ ಕೊಚ್ಚು, ವ್ಯರ್ಥ ಮಾತು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಅಳಿಲು ಸೇವೆ, ಕಿರಿಯ ಸೇವೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಮೂಲದಲ್ಲಿಲ್ಲ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಉಪದ್ರವ ಕೊಡಬೇಡ, ತಾವು ಅಪಕಾರ ಮಾಡಬೇಡ ಅಂತ ಹೇಳಿದ್ರಿ. ಅರ್ಥದ ದೃಷ್ಟಿಯಿಂದ ಹೆಚ್ಚು ವ್ಯತ್ಯಾಸ ಇಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ತೆಂಗು ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಆಯಿತು? 5 ಸರಿ ಆಯಿತಾ? ವ್ಯರ್ಥ ಮಾತು ಮೂಲದಲ್ಲಿಲ್ಲ, ಉಪದ್ರವ ತೆಂಗು ಸರಿಗಿದೆ. 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಪೂರ್ಣಿಮಾ ಅವರಿಗೆ ಸಿದ್ಧವಾಗಿದ್ದೀರಾ? ಎಸ್ ಸರ್. ಮೊದಲ ಪ್ರಶ್ನೆ. ಹಬ್ಬ ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಭಕ್ಷಿಸು, ಶಿಕ್ಷಿಸು. ಶಿಕ್ಷಿಸು. ಮುಂದಿನ ಪ್ರಶ್ನೆ. ಹುಲ್ಲುಗಾವಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೋಚರ, ಗೋಗ್ರಾಸ. ಎರಡನೇದು ಸರ್, ಎರಡನೇದು. ಮುಂದಿನ ಪ್ರಶ್ನೆ. ಅಜ್ಞಾತವಾಸ ಕಾಲದಲ್ಲಿ ದ್ರೌಪದಿಯು ಯಾವ ಹೆಸರನ್ನು ಇಟ್ಟುಕೊಂಡಿದ್ದಳು? ಮಾಲಿನಿ, ಜಯಮಾಲಿನಿ. ಜಯಮಾಲಿನಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹರಿಯುವ ನೀರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಂಕುಡೊಂಕಿನ ಬಾವಿ, ಶಂಕುಚಕ್ರಧಾರಿ, ಇಣುಕು ನೋಡಿದರೆ ನೀರೇ ಇಲ್ಲ. ಬೆಲ್ಲನ ಸರ್, ಬೆಲ್ಲನ. ಉತ್ತರವನ್ನು ನೋಡ್ತಾ ಹೋಗೋಣ. ಹಬ್ಬ ಮಾಡು, ಶಿಕ್ಷಿಸು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಗೋಚರ ಆಗಿತ್ತು. ಚರ ಅಂದರೆ ನಡೆಯೋದು, ಗೋ ಅಂದರೆ ಗೋವು ಅಂತ. ಗೋವುಗಳು ನಡೆದಾಡುವ ಸ್ಥಳ ಎನ್ನುವ ಅರ್ಥ. ಗೋಗ್ರಾಸ ಅಂದರೆ ಹಸುವಿಗೆ ಕೊಡುವಂಥ ಮುಷ್ಟಿಗಾತ್ರದ ಹುಲ್ಲು ಮತ್ತು ಇತರ ಕೆಲವು ವಸ್ತುಗಳು. 3ನೇ ಪ್ರಶ್ನೆಗೆ ಉತ್ತರ ಮಾಲಿನಿ ಆಗಿತ್ತು. ಆಕೆ ಮಾಡ್ತಾ ಇದ್ದ ಕೆಲಸ ಸೈರಂಧ್ರಿ ಅಂತ. ಮೇಕಪ್ ಮೆಟೀರಿಯಲ್ಸ್ಗಳನ್ನೆಲ್ಲ ಕೊಡೋರು, ಸೆಂಟ್ ಕೊಡೋರು, ಈ ಎಲ್ಲ ಕೆಲಸಗಳು ಮಾಡುವಂಥ ವ್ಯಕ್ತಿ ಯಾರಿರ್ತಾರೆ, ಮೇಕಪ್ ಮನ್ ಅಂತ ಹೇಳ್ಬೋದೇನೋ, ಅದು ಸೈರಂಧ್ರಿ ವೃತ್ತಿ ಅಂತ ಕರೀತಾ ಇದ್ದರು. ಮಾಲಿನಿ ಆಕೆ ಇಟ್ಟುಕೊಂಡಂಥ ಅಡ್ಡ ಹೆಸರು. ಮುಂದಿನ ಪ್ರಶ್ನೆ. ಹರಿಯುವ ನೀರು ಕಲ್ಲನ್ನು ಕೊರೆಯಬಲ್ಲದು. 5ನೇ ಪ್ರಶ್ನೆ. ಇದು ಕಿವಿ ಆಗಬಹುದು ಅಥವಾ ಅಚ್ಚು ಬೆಲ್ಲನೂ ಆಗಬಹುದು. 2 ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ರೂಪಾ ಅವರಿಗೆ 8 ಪುಸ್ತಕ ಬಂದಿದೆ. ಮುನಿರಾಜು ಅವರಿಗೆ 3 6 ಪುಸ್ತಕ ಹಾಗೂ ಪೂರ್ಣಿಮಾ ಅವರಿಗೆ 4 ಪುಸ್ತಕ ದೊರೆತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ
ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮೂರು 6 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ನಾಲ್ಕು ಪುಸ್ತಕ ಸ್ವೀಕರಿಸಿ ಅಭಿನಂದನೆ. ವಿಶ್ವದಲ್ಲಿ ಅತ್ಯಂತ ಬೆಲೆ ಬಾಳುವ ವಜ್ರ ಯಾವುದು ಅಂದರೆ ಪಿಂಕ್ ಸ್ಟಾರ್ ಡೈಮಂಡ್ ಅಂತ ಅದರ ಹೆಸರಂತೆ. 59.6 ಕ್ಯಾರೆಟ್ ತೂಗುತ್ತಂತೆ. ದಕ್ಷಿಣ ಆಫ್ರಿಕಾದಲ್ಲಿ 1999ರಲ್ಲಿ ದೊರೆಯಿತಂತೆ. 71.2 ದಶಲಕ್ಷ ಅಮೆರಿಕನ್ ಡಾಲರ್ ಬೆಲೆಯಂತೆ. ಅಂದರೆ ನಮ್ಮ ರೂಪಾಯಿಗಳಲ್ಲಿ ಎಷ್ಟಾಗುತ್ತೆ ಅಂದರೆ ಈ ವಜ್ರದ ಬೆಲೆ 7,12,00,000 ರೂಪಾಯಿಗಳಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.